ನಕ್ಷತ್ರ ಇದೇ ಹೌದು. ಪತ್ರೆ ಕೊಟ್ಟಿದ್ಯಾರು? ಶುಭ. ಕೊಡಬೇಕಾದದ್ದು ಯಾರಿಗೆ? ಮಾಣಿಕ್ಯನಿಗೆ. ಪತ್ರೆ ಯಾರ ಕೈಯಲ್ಲಿ ಉಂಟು? ನನ್ನ ಕೈಯಲ್ಲಿ. ಈ ಪತ್ರೆ ನೋಡಿದಾಗ ನನ್ನ ಮನಸ್ಸು ಎತ್ತ ಜಾಗ್ತಾ ಉಂಟು. ಜಾರಿತು ಮನವು ಎಲ್ಲಿ ಮೀರಿತು ಎಲ್ಲು ಜಾರಿತು ಮನವು ಎಲ್ಲಿ ಅಲೆಯುತ್ತಿರುವುದೋ ಏನೋ ಇಲ್ಲದ ಎಲ್ಲು ಜಾರಿತು ಮನವು ಎಲ್ಲ ನೀಡಿತು ದೂರದೊಂದು ತೀರದಿಂದ ತೇಲಿ ಪಾರಿದಾಗ ದೂರದೊಂದು ತೀರದಿಂದ ತೇಲಿ ಪಾರಿದಾಗ ದಾಟಿ ಬಂದು ತೀರಿದ ಎಲ್ಲಿ ಜಾರಿತು ಬಾನಿನಲ್ಲಿ ಒಂಟಿ ಸೋನೆ ಸುರಿವ ಕತ್ತಲಲ್ಲಿ ಕುಳಿತು ಎಲ್ಲಿ ಜಾರಿತು ನೀನು ನಾನೇ? ನೀನೇನು ಗೊತ್ತಾಯ್ತು? ನೀನ್ ಯಾರು? ಇಲ್ಲಿಗೆ ಹಾಕೊಂಡೆ? ಇಲ್ಲಿ ಯಾಕೆ ಕಾಲಿಗೆ ಕರೀತಾ ಇದ್ದಿ? ನಾನು ನಕ್ಷತ್ರ. ಓ, ನನಗೆ ಪ್ರೇಮ ಪತ್ರ ಬರೀತಾ ಇರೋದು ನಾನೇ. ನೀನೇ? ನಂಬಲೇ ನಾನು. ನಂಬಿಕೆ ಇಲ್ವಾ?
ಹೀಗೂ ಆಗಬಹುದು ಎನ್ನುತ್ತ ಯೋಚನೆಯು ನನಗಿಲ್ಲ. ಯಾಕೆ ನೀನೇ ನಕ್ಷತ್ರ ಎಂಬುದು ನನಗೆ ಗೊತ್ತಿಲ್ಲ. ಹಾಗಂತ ನೀನು ಯಾರು ಗೊತ್ತಿಲ್ವಾ? ಗೊತ್ತುಂಟು. ರಾಜಕುಮಾರಿಯ ಸೇವಕಿ ಸ್ನೇಹಿತೆ ಎಂಬುದು ಗೊತ್ತುಂಟು. ಅರಮನೆಯಲ್ಲಿ ಶುಭಳ ಜೊತೆ ಆ ಕಡೆ ಈ ಕಡೆ ಓಡಾಡ್ತಿದ್ದವಳು. ಹೌದು. ಆದ್ರೆ ಇಲ್ಲಿವರೆಗೆ ನಿಮ್ಮಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ. ಖಂಡಿತವಾಗಿ ರಾಜಕುಮಾರಿ ನಿಮ್ಮಲ್ಲಿ ಮಾತನಾಡ್ತಿದ್ದವಳು, ನೀವು ಅವರಲ್ಲಿ ಮಾತನಾಡ್ತಿದ್ದವಳು. ಆಕೆಗೆ ನಿಮ್ಮನ್ನು ದೂರ ಮಾಡ್ತಾ ಹೋದವಳು, ನೀನು ಹತ್ತಿರ ಆಗುತ್ತಾ ಬಂದೆ. ಹಾಗೆ ಯಾರ್ಯಾರು ಎಲ್ಲೆಲ್ಲಿ ಸೇರಬೇಕು ಅದಲ್ಲೇ ಸೇರಿಕೊಳ್ಬೇಕು. ಅಂದ್ರೆ ಹೀಗೆಲ್ಲ ಆಗ್ತದೆ ಎನ್ನುವುದಕ್ಕೆ ನಾವು ಯೋಚನೆ ಮಾಡಿಕೊಂಡಿದ್ದೇವಾ? ಆದ್ರಿಂದ ಹೀಗಾಗುತ್ತಲ್ಲ. ಹೌದಲ್ವಾ? ನೋಡು, ಆಗುವುದನ್ನ ಒಳ್ಳೆದಕ್ಕೆ ಬಳಸಿಕೊಳ್ಳೋಣ. ಸರಿ ನೋಡು,
ಹಾಗಂತ ನಾವು ಹೀಗೆ ಮಾತಾಡ್ತಾ ಉಳಿದೇವಂತಾದ್ರೆ ಅರಮನೆಯ ಕಂಬ ಕಂಬಕ್ಕೂ ಕಿವಿ ಉಂಟು, ಗೋಡೆಗಳಿಗೂ ಕಿವಿ ಉಂಟು, ಕಣ್ಣುಂಟು. ಹಾಗಿರುವಾಗ ನಾವು ಮಾತನಾಡುವುದು ಎಲ್ಲಿಯಾದ್ರೂ ಗೊತ್ತಾಯ್ತು ಅಂತಾದ್ರೆ ನನ್ನದಿಂದ ವಿಶೇಷವಾದ ಪವಿತ್ರವಾದ ಸಂಬಂಧ ಕುರಿತಾಗಿ ತಪ್ಪನ್ನು ಯೋಚನೆ ಮಾಡುವಾಗ್ತದೆ. ಸತ್ಯ ಬೇಕು ಅಂತಂದ್ರೆ ನೀವೆಲ್ಲ ಗಡಿಬಿಡಿ ಮಾಡಿದ್ರೆ ನನಗೆ ಬೇಸರ ಆಗ್ತದೆ. ಯಾಕೆ ಇಲ್ಲಿವರೆಗೆ ನೀವು ಪತ್ರ ಮಾತ್ರ ಬರೀತಿದ್ದವಳು, ಮಾತನಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ. ಇಷ್ಟು ಚಂದದ ಹುಡುಗ, ಇಷ್ಟು ಒಳ್ಳೆಯ ಗುಣದ ಇರುವಂತ ಹುಡುಗ ಎದುರುಗಡೆ ಸಿಕ್ಕಿದಾಗ ಒಳ್ಳೆಯ ಗುಣ ಇರುವಂತ ಹುಡುಗಿ ತುಂಬಾ ಹೊತ್ತು ಮಾತಾಡ್ಬೇಕು ನನಗೆ ಆಸೆ ಪಡುವುದಿಲ್ವಾ? ನಿಮಗೆ ಮಾತಾಡ್ಬೇಕು ಮನ್ಸಿರ್ತದೆ. ಯಾಕೆ ಕೇಳು, ನಿಮ್ಮ ಗುಣ ಸ್ವಭಾವವೇ ಹಾಗೆ. ಸುಳ್ಳು ಹೇಳಿದ್ರು ನೀವು ನಿಷ್ಣಾತರು. ಗುರುಕುಲದಲ್ಲಿ ವಿಶೇಷವಾದ ಪಾಠ ಉಂಟು, ವಿಶೇಷ ತರಗತಿ ಉಂಟು ಅಂತ ಹೇಳ್ಕೊಂಡು ಎಲ್ಲೋ ಬಿದ್ದಲ್ಲೋ ಎಲ್ಲೋ ಬೆಟ್ಟದಲ್ಲೋ ಕೂತ್ಕೊಂಡು ಪ್ರೇಮ ನಿವೇದನೆ ಮಾಡುವಂತಹ ಚಾಳಿಯವರು ನೀವು. ಹೆಣ್ಮಕ್ಳ ವಿಚಾರ ನಿಮಗಿನ್ನೂ ಗೊತ್ತಿಲ್ಲ. ಹೆಣ್ಮಕ್ಳು ಯಾರಿಗೂ ಪ್ರೀತಿಯನ್ನು ಹಂಚಿಕೊಳ್ಳುವುದಿಲ್ಲ. ಒಂದು ವೇಳೆ ಒಬ್ಬರಿಗೆ ಮನಸ್ಸನ್ನು ಕೊಟ್ಟಿದ್ದು ಅಂತ ಆದ್ರೆ ಕೊನೆಯ ತನಕ ಅವರ ಕೈ ಬಿಡುವುದಿಲ್ಲ. ಗೊತ್ತಾಯ್ತು. ಹೆಣ್ಣು ಎನ್ನುವ ಒಂದ್ ಜಾತಿ ಹಲಸಿನ ನೊಣ ಇದ್ದ ಹಾಗೆ, ಗಂಡು ಎನ್ನುವ ಒಂದ್ ಜಾತಿ ಹಲಸಿನ ಮೇಣ ಇದ್ದ ಹಾಗೆ. ಈ ಹಲಸಿನ ಮೇಣಕ್ಕೆ ಆ ಹೆಣ್ಣು ಎಂಬತ್ತ ನೊಣ ಅಂಟಿಕೊಂಡಿದ್ದ ದೇವರಾಣೆ ಕೈಕಾಲು ಮುಟ್ಕೊಂಡು ಹೋಗುತ್ತದೆ. ಅಷ್ಟೇ ಅಲ್ಲ, ಪ್ರೇಮಿಗಳು ಮದುವೆಯಾದ ನಂತರ ಎಷ್ಟು ಸಂತೋಷದಿಂದ ಇರ್ತಾರೆ ಗೊತ್ತುಂಟು. ಅಷ್ಟು ಪ್ರೀತಿ ಮಾಡಿದವರು. ಈಗ ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡಿದವಳು, ನಿಮ್ಮನ್ನು ನಾನು ಮದುವೆಯಾದೆ ಅಂತಾದ್ರೆ ನೀವು ಕೆಲಸ ಏನು ಮಾಡೋದು ಬೇಡ, ಮನೆಯಲ್ಲೇ ಕುಳಿತುಕೊಂಡ್ರೆ ಸಾಕು. ನನ್ನ ಕಣ್ಣಿಗೆ ಕಷ್ಟ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಹೊರಗಡೆ ನಾನು ಕೆಲಸಕ್ಕೆ ಹೋಗಿ ನಿಮ್ಮನ್ನು ಸಾಕ್ತೇನೆ. ಹೊರಗಡೆ ಕೆಲಸಕ್ಕೆ ಹೋಗಿ ಹೆಣ್ಣು ಸುಮ್ಮನೆ ನಿಯಂತ್ರಿಸಿ ಬಹಳ ಕಷ್ಟ. ಆದ್ರಿಂದ ತಾಪತ್ರೆ ನನಗೆ ಬೇಡವೇ ಬೇಡ. ಕಷ್ಟ ಎಷ್ಟೇ ಆದ್ರೂ ತೊಂದರೆ ಇಲ್ಲ, ನಾನೇ ದುಡ್ಡು ಹಾಕ್ತೀನಿ. ನೀವು ಹಾಗೆ ಹೀಗೆಲ್ಲ ಹೇಳ್ತೀರಂತಾದ್ರೆ ನಿಮ್ಮನ್ನು ಮದುವೆ ಆದ್ಮೇಲೆ ಮನೆಯಲ್ಲೇ ಇರ್ತೇನೆ, ನೀವು ನನಗೆ ತಂದು ಹಾಕಿ. ನಿಮ್ಗೆ ವಿಷಯ ಗೊತ್ತಿಲ್ವಾ? ಏನು ಗಂಡಾದವನು ಕುಳಿತು ಕೆಟ್ಟ, ಹೆಣ್ಣಾದವಳು ತಿರುಗಿ ಕೊಟ್ಟಳು ಕೆಟ್ಲು. ಈಗ ಅರಮನೆಯಲ್ಲಿ ಅಂತಲ್ಲ, ಬೇರೆ ಬೇರೆ ಸಣ್ಣ ಪುಟ್ಟ ಮನೆಯಲ್ಲಿ ಗಂಡ ಹೆಂಡ್ರೆ ಜಗಳ ಆಗುದು ಯಾಕೆ? ನೀನ್ ದುಡ್ತದ್ದು ಹೆಚ್ಚಾಯ್ತು, ನೀನ್ ತಂದ್ರೆ ಕಡಿಮೆ ಆಯ್ತು, ನಂಗೆ ದುಡಿಮೆ ಹೆಚ್ಚು ಉಂಟು, ನೀನು ಕಡಿಮೆ ಉಂಟು ಅಂತಲ್ಲ ತಾತ್ಸಾರ ಭಾವ ಹುಟ್ಟಿಕೊಳ್ಳೋದ್ರಿಂದ ಗಲಾಟೆ ಗದ್ದಲ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಹೆಣ್ಮಕ್ಳೆಲ್ಲ ಸರಿಯಾಗಿ ಕೇಳಿಸಿಕೊಳ್ಳಿ. ಇನ್ನು ಮುಂದೆ ಗಂಡು ಮಕ್ಕಳು ದುಡಿದು ತಂದು ಹಾಕ್ತಾರೆ, ನೀವು ಗಂಡು ಮಕ್ಕಳಿಗೆ ಅಡುಗೆ ಮಾಡಿ ಗಂಡು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಏನ್ ನೋಡಿ ಆ ಪಾಪ ಗಂಡು ಮಕ್ಕಳು ಹುಟ್ಟಿ ಸಾಯ್ತಾರಕ್ಕ, ಹೆಂಡತಿನ ಸಾಕುದು, ಅಪ್ಪನ ಸಾಕುದು, ಅಮ್ಮನ ಸಾಕುದು, ಮಕ್ಕಳು ಸಾಕುದು, ಇದರಲ್ಲೇ ಜೀವನ ಕಳಿತಾರೆ ಬಿಟ್ರೆ ಅವನ ಕಷ್ಟ ಹೊಂದಿಕೊಂಡು ದೇವರೇ ಯಾರು ಇಲ್ಲ. ನೀವು ದುಡಿದು ತಂದು ತರಬೇಕಷ್ಟೇ, ಆದ್ರೆ ಹೆಣ್ಮಕ್ಕಳ ಕಷ್ಟ ನಿಮ್ಗೇನೆ ಗೊತ್ತುಂಟು. ನನಗೆ ವಿಷಯ ಗೊತ್ತಿಲ್ಲ. ಒಂದು ಕಾಲದಲ್ಲಿ ರೂಕ್ಷನ ಮತ್ತೆ ಬೇಡ ವಾಲ್ಮೀಕಿ ಆದಂತ ಕತೆ ಗೊತ್ತುಂಟು ನನಗೆ. ಬೇಡನಾದಂತ ಆತ ನನ್ನ ಹೆಂಡತಿಯ ಮಕ್ಕಳಲ್ಲಿ ಕೇಳಿದಂತೆ, ನಾನು ದಾರಿ ಹೋಕರ ಮಂಡೆ ಹೊಡೆದು ಸಂಪಾದನೆ ಮಾಡ್ತಾ ಇದ್ದೇನೆ, ಇದು ಪಾಪ ಅಲ್ವಾ ಅಂತ ಕೇಳಿದಂತೆ. ಅದಕ್ಕೆ ಅವನ ಹೆಂಡತಿ ಉತ್ತರ ಕೊಟ್ಟದ್ದೇನು ಗೊತ್ತಾ? ಪಾಪವೋ ಪುಣ್ಯವೋ ಮಂಡೆ ಹೊಡೆದೀವಲ್ಲ ನಿಮಗೆ ಬಂತು ಅಂತ. ಹಾಗಂತ ಮಂಡೆ ಹೊಡೆತಂದು ಹಾಕಿದ್ದು ಹೆಂಡತಿ ಮಕ್ಕಳಿಗೆ, ಅವನ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಮಾತ್ರ ಅಲ್ಲ, ಪುಣ್ಯದ ಪಾಲು ಮಾತ್ರ ಹೆಂಡತಿ ಮಕ್ಕಳಿಗೆ, ಪಾಪದ ಪಾಲು ಮಾತ್ರ ಗಂಡನಿಗ. ಅಯ್ಯೋ, ಹೆಣ್ಣರಿಗೆ ಎಷ್ಟು ಕಷ್ಟ ಗೊತ್ತುಂಟ. ಬೆಳಿಗ್ಗೆ ಎದ್ದ ಮೇಲೆ ಪಾದ ತೊಳಿಬೇಕು, ಬಟ್ಟೆ ಒಗಿಬೇಕು, ನೆಲ ಒರೆಸಬೇಕು, ಗಂಡನಿಗೆ ಸರಿಯಾದ ಭೋಜನ ಕೊಡ್ಬೇಕು, ಮಕ್ಕಳನ್ನು ನೋಡಿಕೊಳ್ಬೇಕು, ಮಕ್ಕಳನ್ನು ಗುರುಮಠಕ್ಕೆ ಕಳಿಸಿಕೊಡ್ಬೇಕು, ಗಂಡ ಸಂಜೆ ಹೊತ್ತು ಬರುವಂತ ನೀವು ಮಾಡಾಕುದು ಮಾತ್ರ ಹೇಳ್ತೀರಿ. ಪಾಪ ಗಂಡ ಉರಿ ಬಿಸಿಲಲ್ಲಿ ಎಂತೆಂತೆಲ್ಲ ಹೊತ್ಕೊಂಡು ಹೋಗಿ ಏನೆಲ್ಲ ಮಾಡ್ಕೊಂಡು ತಂದು ಹಾಕುವುದು, ದಿನನಿತ್ಯ ತಂದು ಕೊಡುವಂತ ಕೆಲಸ. ನಿಮ್ಗೆ ಆರೋಗ್ಯ ಸರಿ ಇದ್ರೆ ಅವ್ನು ನೋಡ್ಬೇಕು, ಮಕ್ಕಳ ಆರೋಗ್ಯ ಸರಿ ಇದ್ರೆ ಅವ್ನು ನೋಡ್ಬೇಕು, ಅಪ್ಪ ಅಮ್ಮನ ಆರೋಗ್ಯ ಸರಿ ಇದ್ರೆ ಅಲ್ಲೂ ನೋಡ್ಬೇಕು. ಗಂಡನ ಗಂಡಾದ್ರೂ ಹೇಳೋದಷ್ಟೇ, ಆದ್ರೆ ಹೆಣ್ಮಕ್ಳು ಮನೆಯಲ್ಲಿ ಮಾಡುವ ಕಷ್ಟದ ಕೆಲಸ ಅದೇ ಗೊತ್ತುಂಟಾ? ಈಗ ನಾವಿಬ್ರು ಈಗ ಜಗಳ ಮಾಡ್ಕೊಂಡ್ರೆ ಮುಂದೆ ಕಷ್ಟ ಆಗುತ್ತೇವೆ. ಆದ್ರಿಂದ ಈ ಕೆಲಸ ಸರಸಕ್ಕಾಗಿ ಆಡುವಂತ ಮಾತುಗಳು ನಾನು ಭಾವಿಸಿಕೊಂಡದ್ದು ಹಾಗೆ. ನನ್ನ ಗಂಡ ಆಗುವವ್ರು ಇಷ್ಟೆಲ್ಲ ಮಾತಾಡುದಿಲ್ಲ ಅಂತ ಮಾಡಿದ್ ಯಾವಾಗ? ಅರಮನೆಯಲ್ಲಿ ನೀವು ಓಡಾಡುವ ಮಾಡುವಾಗ ನಾನು ನೋಡ್ತಾ ಇದ್ದದಲ್ವಾ, ಎಷ್ಟು ಬೇಕು ಅಷ್ಟೇ ಮಾತಾಡ್ತೀರಿ. ಇವತ್ತಿಷ್ಟು ಮಾತಾಡ್ತಿದ್ದೆ ಅಂತ ಆದ್ರೆ ನಾ ಮಾತಾಡೋದು ಯಾರಲ್ಲಿ ಕೇಳು, ಸಂಭಾಷಣೆಗೆ ಸರಿಯಾಗಿ ಸ್ಪಂದಿಸೋರು ಮಾತ್ರ ಮಾತಾಡು. ಸಂಭಾಷಣೆಗೆ ಸರಿಯಾಗಿ ನಾನು ಸ್ಪಂದಿಸ್ತೇನೆ ಅಂತ ಆದ್ರೆ ನಾವಿಬ್ರು ಗಂಡ ಹೆಂಡತಿ ಆಗೋದು ಸರಿಯಾದ ಜೋಡಿ ಅಲ್ವಾ? ಏ ದೇವ್ರೆ, ನಾವಿಷ್ಟು ಮಾತಾಡ್ದಲ್ಲ ನೋಡ್ತಾ ಉಂಟೇನೆ.